ಈ ಬ್ಯಾನರ್ ನೋಡಿ ಮೇಡಮ್, ಈಗ ನಾನೊಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾರೇ ಆಗಿದ್ರು 4 ದಿನ ಮುಂದೆ ಅದು ನನ್ನ ಮನೆ ಮುಂದೆ ಆಗ್ತಾರೆ, ಎಲ್ಲರ ಮನೆಗಳ ಮುಂದೆ ಏನಾದ್ರು ಕಾರ್ಯಕ್ರಮ ಇದ್ದಾಗ ಎಲ್ಲ ಪಕ್ಷದವ್ರು ಆಗ್ತಾರೆ, JDS ಅವರು, BJP ಅವರು, ಇನ್ನೊಂದು ಪಕ್ಷದವರು ಹಾಕ್ತಾರೆ. ಅದಕ್ಕೇನು ಅಬ್ಜೆಕ್ಷನ್ ಇಲ್ಲ. ರೋಡಲ್ಲಿ ಪರ್ಮಿಷನ್ ತೊಗೊಂಡಿರ್ತಾರೆ, ಹಾಕಿರ್ತಾರೆ. ಇದು 100 ಫೀಟ್ ರೋಡ್ ಪಕ್ಕದಲ್ಲಿ, 100 ಫೀಟ್ ರೋಡ್ ಅದು, ಆ ರೋಡ್ ಪಕ್ಕದಲ್ಲಿ ಬ್ಯಾನರ್ ಹಾಕಿರ್ತಾರೆ 4 ದಿನ ಹಿಂದಗಡೆ. ಮತ್ತೆ ಆ ಬ್ಯಾನರ್ ಇಂದ ಅವ್ರ ಮನೆಗೆ ಎಷ್ಟು ದೂರ ಆಗುತ್ತೆ ಅಂತಂದ್ರೆ ಮತ್ತೆ ಒಂದು 300 ಮೀಟರ್ ಇರುತ್ತೆ. ಆ ಬ್ಯಾನರ್ಗೆ ಒಂದು 20 ಮೀಟರ್ 30 ಮೀಟರ್ ದೂರದಲ್ಲಿ ಅವ್ರ ಮನೆ ಕಾಂಪೌಂಡ್ ಇರುತ್ತೆ. ಆ ಕಾಂಪೌಂಡ್ ಹೈಟ್ 30 ಅಡಿ ಇರುತ್ತೆ. ಆ ಕಾಂಪೌಂಡ್ ಒಳಗಡೆಯಿಂದ ಮತ್ತೆ ಮನೆಯವರೆಗೆ ಒಂದು 250 ಮೀಟರ್ ದೂರ ಇರುತ್ತೆ. ಇಷ್ಟು ದೂರ ಇದ್ದಾಗ ಓಕೆ ಆಯ್ತು, ಅವ್ರಿಗೆ ಅಬ್ಜೆಕ್ಷನ್ ಇತ್ತು. ಈಗ ಅವ್ರ ಕುಟುಂಬದವರೇ ಕರುಣಾಕರ್ ರೆಡ್ಡಿ ಅವರು ಅದೇ ಸತೀಶ್ ರೆಡ್ಡಿಗೆ ಅದೇನೋ ರೋಡ್ ಕೆಲಸ ಅವ್ರ ಮನೆ ಮುಂದೆ ಮಾಡ್ತಿರೋವಾಗ, ನೋಡಪ್ಪ ಸತೀಶ್ ರೆಡ್ಡಿ ಅಲ್ಲಿ ರೋಡ್ ಕೆಲಸ ಮಾಡ್ತಿದ್ದೀರಲ್ಲ, ಅದನ್ನ ನಮ್ಮ ಮನೆ ಮುಂದೆ ಕೂಡ ಸ್ವಲ್ಪ ಚೆನ್ನಾಗಿ ಮಾಡ್ಸಪ್ಪ ಅಂತಂದರೆ ಯಜಮಾನ್ರು ಹೇಳಿದಾರೆ ಅಂತೇಳಿ ನಾವು ಅರ್ಧ ಗಂಟೆಯಲ್ಲಿ ಆ ಕೆಲಸವನ್ನು ಮಾಡಿಕೊಟ್ವಿ. ಭಾಳಷ್ಟು ಜನ ಅವ್ರ ಕುಟುಂಬದಲ್ಲಿ ಕೂಡ ನನಗೆ ಫೋನ್ ಮಾಡಿ ಅವ್ರಿಗೆ ಏನಾದ್ರು ಕೆಲಸಗಳಿದ್ರೆ ಕಾರ್ಪೊರೇಷನಲ್ಲಿ ಆಗಿರ್ಬೋದು, ಈ ಕ್ಷೇತ್ರದಲ್ಲಿ ಆಗಿರ್ಬೋದು, ಏನಾದ್ರು ಕೆಲಸಗಳಿದ್ರೆ ನನಗೆ ಫೋನ್ ಮಾಡಿ ಕೆಲಸಗಳನ್ನು ಮಾಡ್ಕೊಂಡಿದ್ರು. ನನಗೆ ಇಲ್ಲಪ್ಪ ಭರತ್ ರೆಡ್ಡಿ ಹಿಂಗೆ ಬ್ಯಾನರ್ ಹಾಕಿದ್ದಾರೆ, ಇದು ನನಗೆ ಸರಿ ಕಾಣಿಸ್ತಿಲ್ಲ, ತೆಗ್ಸಪ್ಪ ಅಂತ ನನಗೆ ಹೇಳಿರ್ಬೋದು. ಇಲ್ಲ ಬ್ಯಾಡ್, ಅವರು ಯಜಮಾನ್ರು ಆಗ್ತಾರೆ, ನನಗೆ ಹೇಳೋಕ್ಕಾಗಲ್ಲ ಅಂತಂದರೆ ಅವ್ರ PAಗಳಿಂದನೋ ಯಾರ ಕಡೆಯಿಂದ ನನಗೆ ಫೋನ್ ಮಾಡಿಸಿದ್ರು ಕೂಡ ತೆಗಿಸ್ಬೋದು. ಇಲ್ಲ ನನಗೆ ಫೋನ್ ಮಾಡೋ ಅವಶ್ಯಕತೆನೇ ಇಲ್ಲ, ಕಮಿಷನರ್ ಅವ್ರಿಗೆ ಹೇಳಿದ್ರು ಕೂಡ ತೆಗಿತಿದ್ರು.